ರಾಜ್ಯದ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದ ಅಸಮಾಧಾನ ಕೈ ಪಡೆಯಲಿ ಹನಿ ಕೋಲಾಹಲ ಜೋರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಪತನ ಪಕ್ಕ ಅನ್ನುವಂತಾಗಿದೆ. ಈಗಾಗಲೇ ಈ ಒಂದು ವಿಚಾರ ಕುರಿತು ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಈ ಒಂದು ರಾಜ್ಯದ ಕಾಂಗ್ರೆಸ್ನಲ್ಲಿ ಈ ಒಂದು ಅಸಮಾಧಾನ ಭುಗಿಲೆದ್ದಿದೆ. ಕೈ ಪಡೆಯಲಿ ಹನಿಯ ಕೋಲಾಹಲ ಜೋರು, ಸಿಕ್ಕಾಪಟ್ಟೆ ಜೋರು ಇರುವಂಥದ್ದು. ಸೊ ಹೀಗಾಗಿ ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಪತನ ಪಕ್ಕ ಎನ್ನಲಾಗ್ತಾ ಇದೆ. ಹರಿಟ್ರಾಪ್ ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ರಾಜ್ಯ ಸರ್ಕಾರದಲ್ಲಿ ಹರಿಟ್ರಾಪ್ ವಿಚಾರ ಇದೀಗ ಈ ಒಂದು ವಿಚಾರಕ್ಕೆ ಏನು ಮತ್ತೊಂದು ವಿಕೆಟ್ ಪತನ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಏಕೆ ಅಂತಂದ್ರೆ ಕೈ ಪಡೆಯಲಿ ಹನಿ ಕೋಲಾಹಲ ಸಿಕ್ಕಾಪಟ್ಟೆ ಜೋರ್ ಆಗ್ತಾ ಇರುವಂಥದ್ದು ಆಗಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಪತನ ಪಕ್ಕ ಎನ್ನಲಾಗ್ತಾ ಇದೆ. ಅಫ್ಕೋರ್ಸ್ ಯಾಕೆಂತಂದ್ರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಹನಿ ಜೋರ್ ಆಗಿದೆ. ಸೊ ವಿಚಾರ ಕುರಿತಂತೆ ಈ ಒಂದು ವಿಚಾರ ಕುರಿತಂತೆ ಇದೀಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮತ್ತೊಂದು ವಿಕೆಟ್ ಪತನ ಪಕ್ಕ ಎನ್ನಲಾಗ್ತಾ ಇದೆ. ಅನಿಜಾಲಕ್ಕೆ ಬಿದ್ದಿರುವಂತಹ ನಾಯಕ ಏನಿದ್ದಾರೆ, ಅನಿಜಾಲಕ್ಕೆ ಬಿದ್ದಿರುವಂತಹ ನಾಯಕ ಏನಿದ್ದಾರೆ ಅವರು ಇದೀಗ ಏನು ಮಂತ್ರಿ ಸ್ಥಾನದ ಕೆಳಗೆ ಇಳಿತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಇರೋದು. ಯಾಕೆ ಅಂತಂದ್ರೆ ಈ ಒಂದು ಅನಿಜಾಲದ ವಿಚಾರ ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನು ತರ್ತಾ ಇದೆ. ಹೈಕಮಾಂಡ್ ಅಂಗಳ ತಲುಪಿದ ಅನಿಟ್ರಾಪ್, ಈ ಒಂದು ಅನಿಟ್ರಾಪ್ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಕಾಂಗ್ರೆಸ್ನಲ್ಲಿ ಸ್ವಪಕ್ಷರಿಂದಲೇ ಅನಿಟ್ರಾಪ್ ಆರೋಪ ಕೂಡ ಕೇಳಿ ಬರ್ತಿರುವುದು. ಹಾಗಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾದ್ರು ಸಿಎಂ ಆಪ್ತ. ಹೈಕಮಾಂಡ್ ಅಂಗಳ ತಲುಪಿದೆ ಅನಿಟ್ರಾಪ್ ವಿಚಾರ. ಪಕ್ಷದ ಏನು ಕಾಂಗ್ರೆಸ್ನಲ್ಲಿ ಸ್ವಪಕ್ಷೀಯರಿಂದಲೇ ಈಗ ಅನಿಟ್ರಾಪ್ ಆರೋಪ ಕೇಳಿ ಬರ್ತಾ ಇದೆ. ಸೊ ಈ ಒಂದು ಆರೋಪದಿಂದ ಅಥವಾ ಈ ಒಂದು ವಿಚಾರ ಕುರಿತಂತೆ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಹೊರಬರಲು ಸಿಎಂ ಆಪ್ತರು ಮುಂದಾಗಿದ್ದಾರೆ ಎನ್ನಲಾಗ್ತಾರೆ. ರಾಜ್ಯದಲ್ಲಿ ಈಗ ಅನಿಟ್ರಾಪ್ ವಿಚಾರ ಸಾಕಷ್ಟು ಚರ್ಚೆನ ಉಂಟಾಗ್ತದೆ. ಅಲ್ಲದೆ ಅನಿಟ್ರಾಪ್ ವಿಚಾರ ಕುರಿತಂತೆ ಸ್ವಪಕ್ಷದಿಂದಲೇ ಸಾಕಷ್ಟು ಮಾತುಗಳು ಕೇಳಿ ಬರ್ತದೆ, ಆರೋಪಗಳು ಕೇಳಿ ಬರ್ತಾ ಇರುವುದು. ಸೊ ಇದೀಗ ಈ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ಕೂಡ ಕಾಲಿಟ್ಟಿದೆ. ಅಲ್ಲಿ ಹೈಕಮಾಂಡ್ ಅಂಗಳದಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಬ್ಯಾಂಗ್ಳೂರ್ ಟು ಡೆಲ್ಲಿಗೆ ಇದೀಗ ಸಾಗಿರೋದು ಅನಿಟ್ರಾಪ್ ವಿಚಾರ. ಈಗ ಬ್ಯಾಂಗ್ಳೂರ್ ಟು ಡೆಲ್ಲಿಗೆ ಈಗ ಇನ್ನೂ ಹೋಗಿರುವಂಥದ್ದು. ಅಲ್ಲಿ ಈಗ ಒಂದು ವಿಚಾರ ಕುರಿತಂತೆ ಸಚಿವ ಸ್ಥಾನ ರಾಜೀನಾಮೆ ನೀಡಲು ಸಿಎಂ ಆಪ್ತ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಇದೀಗ ಅನಿಟ್ರಾಪ್ ಯತ್ನದಿಂದ ಸಿಎಂ ಆಪ್ತ ಫುಲ್ ಗರಂ ಕೂಡ ಆಗಿರುವಂಥದ್ದು. ಅನಿಟ್ರಾಪ್ ಯತ್ನದಿಂದ ಸಿಎಂ ಆಪ್ತ ರಾಜಣ್ಣ ಫುಲ್ ಗರಂ ಆಗಿದ್ದಾರೆ. ರಾಜೀನಾಮೆಗೆ ಮುಂದಾದ ಸಹಕಾರ ಸಚಿವ ರಾಜಣ್ಣ ಸಹಕಾರ ಸಚಿವ ರಾಜಣ್ಣ. ಸೊ ನನ್ನ ಪ್ರಕರಣದಿಂದ ಪಕ್ಷಕ್ಕೆ ಮುಜುಗರ ಆದ್ರೆ ರಾಜೀನಾಮೆ ಕೊಡು ಸಿದ್ಧ ಅಂತ ಹೇಳಿದ್ದಾರೆ. ಮುಜುಗರ ಆಗಿದ್ರೆ ರಾಜೀನಾಮೆಗೆ ಸಿದ್ಧ ಅಂತ ಸಿಎಂ ಆಪ್ತ ರಾಜಣ್ಣ ಹೇಳಿರುವುದು. ಅನಿಟ್ರಾಪ್ ಯತ್ನದಿಂದ ಸಿಎಂ ಆಪ್ತ ರಾಜಣ್ಣ ಫುಲ್ ಗರಂ ಆಗಿದ್ದಾರೆ. ರಾಜೀನಾಮೆಗೆ ಮುಂದಾದ ಸಹಕಾರ ಸಚಿವ ರಾಜಣ್ಣ ಅಂತ. ಏಕೆಂತಂದ್ರೆ ಅನಿಟ್ರಾಪ್ ವಿಚಾರ ಕುರಿತಂತೆ ಈ ಒಂದು ವಿಚಾರ ಕುರಿತಂತೆ ನನ್ನ ಪ್ರಕರಣದಿಂದ ಪಕ್ಷಕ್ಕೆ ಮುಜುಗರ ಆಗಿದ್ರೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಮುಜುಗರ ಆಗಿದ್ರೆ ರಾಜೀನಾಮೆ ಕೊಡಲು ಸಿದ್ಧ ಅಂತ ಸಿದ್ದರಾಮಯ್ಯ ಆಪ್ತ ಸಚಿವ ರಾಜಣ್ಣ ಹೇಳಿರೋದು. ಅದೇ ವಿಚಾರ ಕುರಿತಂತೆ ಸಿಕ್ಕಾಪಟ್ಟೆ ಗರಂ ಕೂಡ ಆಗಿದ್ದಾರೆ. ಸೊ ಏನಾಗುತ್ತೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇರುವಂಥದ್ದು. ರಾಜೀನಾಮೆ ಕೊಡ್ತಾರಾ? ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಮತ್ತೊಬ್ಬ ಸಚಿವನ ತಲೆದಂಡ, ಮತ್ತೊಬ್ಬ ಸಚಿವ ಔಟ್ ಆಗೋದು ಇಲ್ಲಿ